ಶಿಕ್ಷಣದೊಂದಿಗೆ ಮಕ್ಕಳಿಗೆ ದೇಶೀಯ ಸಂಸ್ಕೃತಿ, ಕೃಷಿ ಮತ್ತು ರಾಷ್ಟ್ರೀಯ ಪರಿಕಲ್ಪನೆಯನ್ನು ಪರಿಚಯಿಸುತ್ತಿರುವ ಶಿವಮೊಗ್ಗ ಜಿಲ್ಲೆಯ ಸಾಗರದ ಸೇವಾ ಸಾಗರ ಟ್ರಸ್ಟ್ನ ನೂತನ ಶೈಕ್ಷಣಿಕ ಕಟ್ಟಡವನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಉದ್ಘಾಟಿಸಿದರು. ದಾನಿಗಳು ಹಾಗೂ ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಲಾದ ಕಂಪ್ಯೂಟರ್ ಕೇಂದ್ರ ಮತ್ತು ಕೊಠಡಿಗಳನ್ನು ಇದೇ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಈ ವೇಳೆ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು, ಶಾಂತಾರಾಮ್ ಸಿದ್ದಿ, ಸಾಮಾಜಿಕ ಕಾರ್ಯಕರ್ತ ಪಟ್ಟಾಭಿರಾಮ್, ಸಂಸ್ಥೆಯ ಮುಖ್ಯಸ್ಥ ಆಪು ನಾರಾಯಣಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದ ಬಿಎಸ್ ಯಡಿಯೂರಪ್ಪ, ಶಾಂತಾರಾಮ್ ಸಿದ್ದಿ, ಗೋಪಾಲಕೃಷ್ಣ ಬೇಳೂರು, ಹರತಾಳು ಹಾಲಪ್ಪ ಹಾಗೂ ದಾನಿಗಳನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಬಳಿಕ ಬಿಎಸ್ ಯಡಿಯೂರಪ್ಪ, ತಾವು ಮುಖ್ಯಮಂತ್ರಿಯಾಗಿದ್ದಾಗ ಈ ಕಟ್ಟಡಕ್ಕೆ 2 ಕೋಟಿ ರೂಪಾಯಿ ಅನುದಾನ ನೀಡಿದ್ದು, ಮಕ್ಕಳಿಗೆ ಉತ್ತಮ ಸಂಸ್ಕಾರ ಮತ್ತು ಶಿಕ್ಷಣ ನೀಡಿದರೆ ಮಾತ್ರ ಅವರು ವಿಕಸಿತ ಭಾರತದ ಬುನಾದಿಯಾಗಲು ಸಾಧ್ಯ. ಸೇವಾ ಸಾಗರ ಸಂಸ್ಥೆಯ ದೇಶೀಯ ಪರಿಕಲ್ಪನೆ ಶ್ಲಾಘನೀಯ ಎಂದರು. ಉತ್ತಮ ಶಿಕ್ಷಕರು, ಉತ್ತಮ ಸೌಲಭ್ಯಗಳಿಂದ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಉತ್ತಮ ಪ್ರಜೆಗಳಾಗ್ತಾರೆ. ಹಾಗಾಗಿ ಶಿಕ್ಷಣಕ್ಕೆ ಯಾವುದೇ ಕೆಲಸ ನಡೆದರೂ ಅದು ಭವಿಷ್ಯದ ಸಶಕ್ತ ಸಮಾಜ ನಿರ್ಮಾಣದ ಮೇಲಿನ ಹೂಡಿಕೆ ಆಗಿದೆ. ನಮ್ಮ ಸಾಗರದಲ್ಲಿ ಶಿಕ್ಷಣ ಕ್ಷೇತ್ರಗಳು ಯಾವತ್ತೂ ಹೆಚ್ಚು ಬೆಳೀತದೆ. ದೇಶೀಯ ಸಂಸ್ಕೃತಿಯನ್ನು ಪರಿಚಯಿಸುತ್ತಿರುವ ಈ ಸಂಸ್ಥೆಯ ಕಾರ್ಯ ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ದೂರದರ್ಶನದೊಂದಿಗೆ ಶಾಂತಾರಾಮ್ ಸಿದ್ದಿ, ಹಿಂದುಳಿದ ಸಮುದಾಯದ ಮಕ್ಕಳಿಗೆ ಈ ಸಂಸ್ಥೆ ಆಸರೆಯಾಗಿದೆ. ತಮ್ಮ ಶಾಸಕರ ಅನುದಾನದಿಂದ 5 ಲಕ್ಷ ರೂಪಾಯಿ ನೀಡಿದ್ದು, ಇಂತಹ ಸಂಸ್ಥೆಗಳ ಬೆಳವಣಿಗೆ ಅಗತ್ಯವಿದೆ ಎಂದರು. ಅನುಕೂಲ ಆಗುವಂತ ಶಾಲೆಗಳು ಬಹಳ ಇರ್ತವೆ, ಆದರೆ ಅದರಲ್ಲಿ ವಿಶೇಷವಾಗಿ ಈ ಶಾಲೆಯಲ್ಲಿ ಶಿಕ್ಷಣ ಜೊತೆಗೆ ಸಂಸ್ಕಾರ ಕೊಟ್ಟು ಒಬ್ಬ ರಾಷ್ಟ್ರೀಯ ಅಭಿಮಾನಿ, ಒಬ್ಬ ವ್ಯಕ್ತಿ ನಿರ್ಮಾಣದ ಕೆಲಸ ಇಲ್ಲಿ ನಡೀತಾ ಇರ್ತದೆ. ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಇಲ್ಲದಿದ್ದರೆ ಶಿಕ್ಷಣದ ನಿಜವಾದ ಉಪಯೋಗ ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಸೇವಾ ಸಾಗರ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಯುಎಚ್ ರಾಮಪ್ಪ, ಮಕ್ಕಳಲ್ಲಿ ಸಂಸ್ಕಾರ ಮೂಡಿಸುವುದು ನಮ್ಮ ಮೂಲ ಧರ್ಮ. ಯಡಿಯೂರಪ್ಪನವರು ಹಾಗೂ ದಾನಿಗಳ ಸಹಕಾರದಿಂದ ಈ ಕಟ್ಟಡ ನಿರ್ಮಾಣವಾಗಿದೆ. ಇಲ್ಲಿ ಸಾವಯವ ಆಹಾರ ಹಾಗೂ ದೇಶೀಯ ವಸ್ತುಗಳ ಬಗ್ಗೆಯೂ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಬೆಳೆಸಬೇಕು, ಆ ಹಿನ್ನೆಲೆ ಒಳಗೆ ಯುವ ಜನರಿಗೆ ಸಂಸ್ಕಾರವನ್ನು ಕೊಡುವ ಉದ್ದೇಶದಿಂದ ಈ ಸೇವಾ ಸಾಗರ ಟ್ರಸ್ಟ್ ಕಳೆದ ಸುಮಾರು 45 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದೆ.